ಮಮತಾ ಬ್ಯಾನರ್ಜಿ ಅವರ ಸ್ಟ್ಯಾಂಡ್ ಏನಾಗಿತ್ತು? ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋದ, ಅದರಷ್ಟು ಹೀನಾಯವಾದ ಕೆಲಸ ಇನ್ನೊಂದಿಲ್ಲ ಅಂತ ಹೇಳ್ತಿದ್ರು. ನಾನು ಬೇಕಾದರೆ IND ಮೈತ್ರಿಕೂಟಕ್ಕೆ ನಾಯಕತ್ವನ ವಹಿಸ್ಕೊತೀನಿ, ಬೇಕಾದರೆ ಕಾಂಗ್ರೆಸ್ ನನ್ನ ಜೊತೆನಲ್ಲಿ ಬರಲಿ ಅಂತ ಒಂದು ದಾಷ್ಟ್ಯದ ರೀತಿಯಲ್ಲಿ ಮಮತಾ ಬ್ಯಾನರ್ಜಿಯವರು ಮಾತಾಡ್ತಿದ್ರು. ಆದರೆ ಇವತ್ತು ಮಮತಾ ಬ್ಯಾನರ್ಜಿಯವರ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಸೋನಿಯಾ ಗಾಂಧಿಯವರ ಕಾಲು ಬುಡಕ್ಕೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಕಾಲಿಡ್ಕೊಂಬಿಟ್ಟವ್ರೆ. AICCಯ ಅಧಿನಾಯಕಿ, ಭಾರತೀಯ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗಿ ನರೇಂದ್ರ ಮೋದಿ ಮತ್ತು BJPಯನ್ನು ಸೋಲಿಸೋದಕ್ಕೆ ಒಂದು ರಣತಂತ್ರ ಅಂತ ಅವ್ರು ಹೇಳ್ತಿರೋದು, ಒಂದು ಕುತಂತ್ರನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅತೃಪ್ತ ಆತ್ಮಗಳನ್ನೆಲ್ಲ ಈಗ ಒಂದುಗೂಡಿಸಿ ಆ ಎಲ್ಲ ಅತೃಪ್ತ ಆತ್ಮಗಳನ್ನ ಕಾಂಗ್ರೆಸ್ ಪಕ್ಷದೊಳಗಡೆ ವಿಲೀನ ಮಾಡ್ಕೊಂಡು ಮುಂದಿನ ಚುನಾವಣೆಗಳಲ್ಲಿ ಒಂದೇ ಚಿಹ್ನೆಯಲ್ಲಿ ನಾವೆಲ್ಲ ಚುನಾವಣೆಗೆ ಹೋಗೋಣ, ಆ ಮುಖಾಂತರ ನರೇಂದ್ರ ಮೋದಿ ಅವ್ರನ್ನ ಸೋಲಿಸೋಣ ಅನ್ನೋದು ಇವರ ಒಂದು ತಂತ್ರ ಕುತಂತ್ರ. ನೀವೇನಾದರೂ ಅನ್ಕೊಳ್ಳಿ, ಮತ್ತು ನೀವು ಸೇರಿಸ್ಕೊಂತಿರೋದು ಯಾರನ್ರಿ? ಈಗ ಮಮತಾ ಬ್ಯಾನರ್ಜಿ ಎಷ್ಟಿದ್ದಾರೆ ಅವ್ರ ಹತ್ರ? ಅವ್ರ ಪಕ್ಷದ ಚಿಹ್ನೆನೇ ಇಲ್ಲ ಕಣ್ರಿ ಅವ್ರ ಹತ್ರ. ಅವ್ರ ಪಕ್ಷನೇ ಅವ್ರ ಕೈನಲ್ಲಿಲ್ಲ. ಎಲ್ಲಿದೆ ಚಿಹ್ನೆ? ಅಲ್ಲಿ 65 ಜನ ಅವರಿದ್ದಾರೆ, ಇಲ್ಲಿ 20 ಜನ ಇವರಿದ್ದಾರೆ, MP ಗಳು 20 ಜನ. ಚಿಹ್ನೆ ಅವ್ರು ತೊಗೊಂಡೋಗಿದ್ದಾರೆ. ನಿಮ್ಮ ಹತ್ರ ಏನಿದೆ? ಚಿಹ್ನೆ ಇರಬೇಕು ನಿಮ್ಮ ಹತ್ರ. ಅದನ್ನೇನಾದರೂ ಸೋನಿಯಾ ಗಾಂಧಿ ಗಡ ಇಡ್ಬೋದು. ನೀವು ಒಬ್ಬ ವ್ಯಕ್ತಿಯಾಗಿ ನರೇಂದ್ರ ಮೋದಿನ ಸೋಲಿಸ್ಬೋದು, ಆದರೆ BJP ಅಂತ ಒಂದು ಪಕ್ಷ ಇದೆಯಲ್ಲ, ಅದನ್ನು ನೀವು ಸೋಲ್ಸೋಕ್ಕಾಗಲ್ಲ. ಏನಕ್ಕೆ ಅಂದರೆ BJP ಅನ್ನೋದೊಂದು ಪಕ್ಷ ಅಲ್ಲ ಕಣ್ರಿ, ಅದೊಂದು ಸಿದ್ಧಾಂತನೇ ಇಲ್ದಿರೋ ನಿಮ್ಮಂಥ ಕಮಂಗಿಗಳಿಗೆ ಏನ್ರಿ ಅರ್ಥ ಆಗುತ್ತೆ? ಸಿದ್ಧಾಂತನೇ ಇಲ್ಲ ನಿಮ್ಗಳಿಗೆ. ಹೇಳ್ರಿ ನೋಡೋಣ, ನಿಮ್ಮ ಸಿದ್ಧಾಂತ ಯಾವುದು? ನಿಮ್ಮ ಸಿದ್ಧಾಂತ ಏನು? ಮುಸಲ್ಮಾನರ ಓಲೈಕೆ, ಕ್ರೈಸ್ತರ ಓಲೈಕೆ, ಮತಾಂಧರಿಗೆ ಸಪೋರ್ಟ್ ಮಾಡೋದು, ದೇಶದ್ರೋಹಿಗಳ ರಕ್ಷಣೆ, ಅಸಂವಿಧಾನಿಕವಾಗಿ ನಡ್ಕೊಳ್ಳೋದು, ಚುನಾವಣಾ ಆಯೋಗಗಳ ಮೇಲೆ, ಮತಯಂತ್ರಗಳ ಮೇಲೆ ನಿಮಗೆ ನಂಬಿಕೆ ಇಲ್ಲ. ಈ ದೇಶದಲ್ಲಿರೋ ಯಾವುದಾದ್ರೂ ವ್ಯವಸ್ಥೆನ ನೀವು ನಂಬ್ತೀರೇನ್ರಿ? ಹೇಳ್ರಿ ನೀವು. ಏನು ರಾಹುಲ್ ಗಾಂಧಿ ವರ್ಚಸ್ ಮೇಲೆ ಗೆದ್ದಿರೋದ? ಖಂಡಿತ ಅಲ್ಲ. ಸ್ಥಳೀಯವಾಗಿ ಒಂದಷ್ಟು ಜನ ನಾಯಕರಿದ್ದಾರೆ. ಒಂದು ಓಟನ್ನು ತೊಗೊಂಡು ಬರೋವಂಥ ಸಿದ್ದರಾಮಯ್ಯ ಅಂತವರು, DK ಶಿವಕುಮಾರ್ ಅಂತವರು, ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಇಂಥ ಕೆಲವು ನಾಯಕರಿದ್ದಾರೆ. ಅವ್ರ ಕಾರಣಕ್ಕೋಸ್ಕರ ನೀವು ಇಲ್ಲಿ ಗೆಲ್ತಿದ್ದೀರಿ, ಮತ್ತು ಪುಕ್ಕಟೆ ಬಾಗಿಗಳು ಕೊಡ್ತಿದ್ದೀರಲ್ಲ, ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಒಂದು 3-4 ಸ್ಟೇಟಲ್ಲಿ ಗೆದ್ದಿರ್ಬೋದು. ಅಷ್ಟು ಬಿಟ್ಟರೆ ನೀವು ಲೋಕಸಭೆಯಲ್ಲಿ ನಿಮ್ಮ ಪರ್ಫಾರ್ಮೆನ್ಸು TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಒಂದು 30-35 ವರ್ಷ ಕಮ್ಯುನಿಸ್ಟ್ ಗೂಂಡಗಳನ್ನು ಎದುರಿಸಿ ಅವರ ವಿರುದ್ಧ ಹೋರಾಟ ಮಾಡಿ ತನ್ನ ಒಂದು ರಾಜ್ಯ ಅಲ್ಲ, ಒಂದು ಸಾಮ್ರಾಜ್ಯನ ಕಟ್ಟಿದ್ದೀನಿ ಅಂತ ಹೇಳಿ ಮೆರೀತಿದ್ದ ಮಮತಾ ಬ್ಯಾನರ್ಜಿಯವರು ಒಂದು 15 ವರ್ಷ ಲಿಟ್ರಲಿ ಪಶ್ಚಿಮ ಬಂಗಾಳನ ಒಂದು ಸಾಮ್ರಾಜ್ಯದ ರೀತಿಯಲ್ಲಿ ನಡೆಸ್ಕೊಂಡು, ಈ ದೇಶದ ಸಂವಿಧಾನವೂ ಕೂಡ ಲೆಕ್ಕ ಇಲ್ಲ ಅನ್ನೋ ರೀತಿಯಲ್ಲಿ ನಡವಳಿಕೆಯನ್ನು ತೋರಿಸ್ಕೊಂಡು 15 ವರ್ಷ ಪಶ್ಚಿಮ ಬಂಗಾಳನ ತನ್ನ ಕಪಿಮುಷ್ಟಿನಲ್ಲಿ ಇಟ್ಕೊಂಡು ಅತಿ ಕೇವಲ ಒಂದೇ ಒಂದು ಚುನಾವಣೆಯ ಸೋಲಿನಿಂದ ಇವತ್ತು ತನ್ನ ಅಸ್ತಿತ್ವ, ಪಕ್ಷದ ಅಸ್ತಿತ್ವ ಹಾಳಾಗೋಗಲಿ, ತನ್ನ ಅಸ್ತಿತ್ವನೂ ಉಳಿಸ್ಕೊಳ್ಳೋದಕ್ಕೆ ಎಣೆಗಾಡ್ತಿರೋ ಮಮತಾ ಬ್ಯಾನರ್ಜಿಯವರು AICCಯ ಅಧಿನಾಯಕಿ, ಭಾರತೀಯ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗಿ ನರೇಂದ್ರ ಮೋದಿ ಮತ್ತು BJPಯನ್ನು ಸೋಲಿಸೋದಕ್ಕೆ ಒಂದು ರಣತಂತ್ರ ಅಂತ ಅವ್ರು ಹೇಳ್ತಿರೋದು, ಒಂದು ಕುತಂತ್ರನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಏನಪ್ಪ ಅದು ಅಂದರೆ, ಯಾವ್ಯಾವ ರಾಜ್ಯಗಳಲ್ಲಿ ಸ್ಥಳೀಯವಾಗಿ ಒಂದಷ್ಟು ಪಕ್ಷಗಳಿತ್ವಲ್ಲ, ಈಗ ಸೋತು ಸುಣ್ಣ ಆಗಿ ಬಸುವಳದು ಇನ್ನೇನು ನಮ್ಮ ರಾಜಕೀಯ ಅಸ್ತಿತ್ವನೇ ಮುಗಿದೋಯ್ತು ಅಂತ ಕೂತಿದ್ದಾರಲ್ಲ, ಅಂಥ ಅತೃಪ್ತ ಆತ್ಮಗಳನ್ನೆಲ್ಲ ಈಗ ಒಂದುಗೂಡಿಸಿ ಆ ಎಲ್ಲ ಅತೃಪ್ತ ಆತ್ಮಗಳನ್ನ ಕಾಂಗ್ರೆಸ್ ಪಕ್ಷದೊಳಗಡೆ ವಿಲೀನ ಮಾಡ್ಕೊಂಡು ಮುಂದಿನ ಚುನಾವಣೆಗಳಲ್ಲಿ ಒಂದೇ ಚಿಹ್ನೆಯಲ್ಲಿ ನಾವೆಲ್ಲ ಚುನಾವಣೆಗೆ ಹೋಗೋಣ, ಆ ಮುಖಾಂತರ ನರೇಂದ್ರ ಮೋದಿ ಅವ್ರನ್ನ ಸೋಲಿಸೋಣ ಅನ್ನೋದು ಇವರ ಒಂದು ತಂತ್ರ ಕುತಂತ್ರ. ನೀವೇನಾದರೂ ಅನ್ಕೊಳ್ಳಿ, ನಿಮ್ಮ ಭಾವಕ್ಕೆ ನಿಮ್ಮ ಭಕ್ತಿಗೆ ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಈಗ ಒಂದು ಸೋನಿಯಾ ಗಾಂಧಿಯವರು ಕರೆನ ಕೊಟ್ಟಿದ್ದಾರೆ. ಎಲ್ಲ ಸ್ಥಳೀಯ ಅಂದರೆ ಇವರ ಭ್ರಷ್ಟ ಕೂಟದಲ್ಲಿ, ಈ ದೇಶದ್ರೋಹಿಗಳ ಕೂಟದಲ್ಲಿ ಯಾರ್ಯಾರೆಲ್ಲ ಇದ್ದಾರಲ್ಲ ಅವರುಗಳಿಗೆಲ್ಲ ಸೋನಿಯಾ ಗಾಂಧಿಯವರು ಕರೆ ಕೊಟ್ಟಿರೋದು. ನೀವೆಲ್ಲ ಬನ್ನಿ, ಒಂದೇ ಚಿಹ್ನೆಯಲ್ಲಿ ಹೋಗೋಣ ನಾವು. ಮಮತಾ ಬ್ಯಾನರ್ಜಿ ಅವರಿದ್ದಾರೆ, ಅಖಿಲೇಶ್ ಯಾದವ್, ಆಮೇಲೆ ತೆಲಂಗಾಣದಲ್ಲಿ ಚಂದ್ರಶೇಖರ್ ರಾವ್, ಮತ್ತು ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್, ಈ ಥರದ್ದು ಸಾಕಷ್ಟು ಪಕ್ಷಗಳು ಇವತ್ತು ನಾಮಾವಶೇಷ ಆಗ್ತಿದ್ದಾವೆ ಸ್ಥಳೀಯವಾಗಿ. ಅವ್ರನ್ನೆಲ್ಲ
ಕರೆದು ಮೀಟಿಂಗ್ ಮಾಡಿ ನೀವೆಲ್ಲನೂ ಕೂಡ ಕಾಂಗ್ರೆಸ್ ಜೊತೆಲಿ ವಿಲೀನ ಮಾಡ್ಕೊಳ್ಳಿ ಅಂತ. ಒಂದು ದುರ್ದೈವದ ಸಂಗತಿ ಏನಪ್ಪ ಅಂದರೆ, ಹೋದ ತಿಂಗಳು ಮೇ 4ನೇ ತಾರೀಕಿಗಿಂತ ಹಿಂದೆ ಮಮತಾ ಬ್ಯಾನರ್ಜಿಯವರ ಸ್ಟ್ಯಾಂಡ್ ಏನಾಗಿತ್ತು? ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋದ, ಅದರಷ್ಟು ಹೀನಾಯವಾದ ಕೆಲಸ ಇನ್ನೊಂದಿಲ್ಲ ಅಂತ ಹೇಳ್ತಿದ್ರು. ನಾನು ಬೇಕಾದರೆ IND ಮೈತ್ರಿಕೂಟಕ್ಕೆ ನಾಯಕತ್ವನ ವಹಿಸ್ಕೊತೀನಿ, ಬೇಕಾದರೆ ಕಾಂಗ್ರೆಸ್ ನನ್ನ ಜೊತೆನಲ್ಲಿ ಬರಲಿ ಅಂತ ಒಂದು ದಾಷ್ಟ್ಯದ ರೀತಿಯಲ್ಲಿ ಮಮತಾ ಬ್ಯಾನರ್ಜಿಯವರು ಮಾತಾಡ್ತಿದ್ರು. ಆದರೆ ಇವತ್ತು ಮಮತಾ ಬ್ಯಾನರ್ಜಿಯವರ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಸೋನಿಯಾ ಗಾಂಧಿಯವರ ಕಾಲು ಬುಡಕ್ಕೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಕಾಲಿಡ್ಕೊಂಬಿಟ್ಟವ್ರೆ. ಅಮ್ಮ ತಾಯಿ ನೀನೇ ಕಾಪಾಡು ಅಂತ. ಈ ಪರಿಸ್ಥಿತಿ ಈಗ ಮಮತಾ ಬ್ಯಾನರ್ಜಿಗೆ ಬಂದಿದೆ. ಆ ಕಾರಣಕ್ಕೋಸ್ಕರ ಇವರೆಲ್ಲ BJP ಮತ್ತು ನರೇಂದ್ರ ಮೋದಿಯವ್ರನ್ನ ಸೋಲಿಸಬೇಕು ಅಂತ. ಇವರೆಲ್ಲರೂ ಒಂದು ಅರ್ಥ ಮಾಡ್ಕೋಬೇಕು, ಒಬ್ಬ ವ್ಯಕ್ತಿಯಾಗಿ ನೀವು ನರೇಂದ್ರ ಮೋದಿನ ಸೋಲಿಸ್ಬೋದು, ಅದರಲ್ಲೇನು ಆಶ್ಚರ್ಯ ಇಲ್ಲ. ಖಂಡಿತ ನೀವು ಒಬ್ಬ ವ್ಯಕ್ತಿಯಾಗಿ ನರೇಂದ್ರ ಮೋದಿನ ಸೋಲಿಸ್ಬೋದು. ಆದರೆ BJP ಅಂತ ಒಂದು ಪಕ್ಷ ಇದೆಯಲ್ಲ, ಅದನ್ನು ನೀವು ಸೋಲಿಸೋಕ್ಕಾಗಲ್ಲ. ಏನಕ್ಕೆ ಅಂದರೆ BJP ಅನ್ನೋದೊಂದು ಪಕ್ಷ ಅಲ್ಲ ಕಣ್ರಿ, ಅದೊಂದು ಸಿದ್ಧಾಂತ. ಹೌದು, ಅದೊಂದು ಸಿದ್ಧಾಂತ ಕಣ್ರಿ. ಆ ಸಿದ್ಧಾಂತನ ನೀವು ಸೋಲ್ಸೋಕ್ಕಾಗತ್ತಾ? ಖಂಡಿತ ಸಾಧ್ಯ ಇಲ್ಲ, ನಿಮ್ಮ ಕೈನಲ್ಲಿ ಆಗೋದಿಲ್ಲ. ಯಾಕೆಂದರೆ ಆ ಒಂದು ಸಿದ್ಧಾಂತ ತುಂಬ ಗಟ್ಟಿಯಾದ ಸಿದ್ಧಾಂತ. ಆ ಕಾರಣಕ್ಕೋಸ್ಕರನೇ ಒಂದು 60-65 ವರ್ಷ ಆದ್ರೂ ಕೂಡ ತನ್ನ ಬೆಳವಣಿಗೆಯನ್ನು ಬೆಳೆಸ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬೆಳೆದಿರೋದು. ಅದೊಂದು ವ್ಯಕ್ತಿಯಾಗಿ ಬೆಳೆದಿರೋ ಪಕ್ಷ ಅಲ್ಲ, ಅದೊಂದು ಸಿದ್ಧಾಂತವಾಗಿ ಬೆಳೆದಿರೋದು. ಸಿದ್ಧಾಂತನೇ ಇಲ್ದಿರೋ ನಿಮ್ಮಂಥ ಕಮಂಗಿಗಳಿಗೆ ಏನು ರೀ ಅರ್ಥ ಆಗುತ್ತೆ? ಸಿದ್ಧಾಂತನೇ ಇಲ್ಲ ನಿಮ್ಗಳಿಗೆ. ಹೇಳ್ರಿ ನೋಡೋಣ, ನಿಮ್ಮ ಸಿದ್ಧಾಂತ ಯಾವುದು? ಉತ್ತರ ಕೊಡ್ಬೇಕು ನೀವು ಜನರಿಗೆ. ಯಾವ ಸಿದ್ಧಾಂತದ ಮೇಲೆ ನೀವೆಲ್ಲ ಪಕ್ಷಗಳನ್ನ ಕಟ್ಟಿದ್ದೀರಿ? ಏನು ನಿಮ್ಮ ಉದ್ದೇಶ ಏನು? ಹೇಳ್ರಿ ನೋಡೋಣ. ಖಂಡಿತ ಇಲ್ಲ ನಿಮಗೆ. ನಿಮ್ಮ ಉದ್ದೇಶನೂ ಇಲ್ಲ, ಸಿದ್ಧಾಂತನೂ ಇಲ್ಲ, ನಿಮಗೊಂದು ಬದ್ಧತೆಯೂ ಇಲ್ಲ. ಹೌದು, ನಾನೇನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಒಂದು ದೇಶದಲ್ಲಿ ಒಂದು ರಾಜಕಾರಣ ಮಾಡ್ತಿದ್ದೀವಿ, ಒಂದು ದೇಶದ ಆಡಳಿತನ ನಾವು ಹಿಡಿದಿದ್ದೀವಿ ಅಂದರೆ ಆ ದೇಶಕ್ಕೆ ಅನುಕೂಲ ಆಗೋಂಥ ಕೆಲಸ ಮಾಡ್ಬೇಕಲ್ವ? ಆ ದೇಶಕ್ಕೆ ಯಾರು ಕೆಟ್ಟದನ್ನು ಮಾಡ್ತಿದ್ದಾರೆ, ಎಲ್ಲಿ ಆ ದೇಶಕ್ಕೆ ತೊಂದರೆ ಆಗ್ತಿದೆ, ಅದನ್ನು ತಡಿಬೇಕಲ್ವ? ಇವತ್ತು ಕೇಂದ್ರ ಸರ್ಕಾರ ಮಾಡೋಕ್ಕೆ ಹೊರಟಿರೋದೇನು? SIR ಮಾಡ್ತೀವಿ ಅಂತಿದ್ದಾರೆ, ನೀವು ಅದಕ್ಕೆ ವಿರೋಧ ಇದೆ. ಬಾಂಗ್ಲಾದೇಶದಿಂದ ಬಂದಿರೋ ಹಂದಿಗಳಿದಾವಲ್ವ, ಆ ಹಂದಿಗಳನ್ನ ವಾಪಸ್ ಅವ್ರು ಗೂಡಿಗೆ ಹತ್ತೀವಿ ಅಂತ ಹೇಳಿದ್ರೆ ನೀವು ಅದಕ್ಕೆ ವಿರೋಧ ಮಾಡ್ತೀರಿ. ನೀವು ದೇಶದ್ರೋಹಿಗಳಲ್ವ? ಈ ದೇಶದಲ್ಲಿ ಒಂದು ರಾಮ ಮಂದಿರ ಕಟ್ತೀವಿ ಅಂತ ಹೇಳಿದ್ರೆ ನೀವು ಅದನ್ನು ವಿರೋಧ ಮಾಡ್ತೀರಿ. ನೀವು ಧರ್ಮದ್ರೋಹಿಗಳಲ್ವ? ಅಲ್ವಾ? ಯೋಚನೆ ಮಾಡಿರಿ, ಯಾಕ್ರಿ ನಿಮಗೆ ಮತ ಕೊಡಬೇಕು? ಈ ದೇಶದ ಬಹುಸಂಖ್ಯಾತ ಒಂದು ಹಿಂದೂ ಸಮಾಜ ಇದೆಯಲ್ವ, ಈ ಸಮಾಜದ ಒಬ್ಬ ನಾಗರಿಕನಾಗಿ ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀರಿ. ಈ ದೇಶದ ಆಚಾರ ವಿಚಾರಗಳಿಗೆ ನಿಮ್ಮ ವಿರೋಧ ಇದೆ, ಈ ದೇಶದ ಪೂಜಾ ಪದ್ಧತಿಗಳಿಗೆ ನಿಮಗೆ ವಿರೋಧ ಇದೆ. ಅಲ್ವಾ? ವಿರೋಧ ಇದೆ ಇಲ್ವಾ? ಹೇಳಿ ನೀವು. ವಿರೋಧ ಇದೆ ನಿಮ್ಮದು. ನಮ್ಮ ಶ್ರದ್ಧಾ ಕೇಂದ್ರಗಳ ಏನು ಪುನರ್ ಪ್ರತಿಷ್ಠಾಪನೆ ಮಾಡ್ತೀವಿ ಅಂದರೆ ನಿಮ್ಗೆ ವಿರೋಧ ಇದೆ. ಹಾಗಿದ್ರೆ ಈ ದೇಶದ ಮತದಾರ ಯಾಕ್ರಿ ನಿಮ್ಗೆ ಮತ ಕೊಡಬೇಕು? ಯಾವ ಪುರುಷಾರ್ಥಕ್ಕೆ ಮತ ಕೊಡಬೇಕ್ರಿ? ಬಾರ್ಡ್ರಲ್ಲಿ ಬೇಲಿ ಹಾಕ್ತೀವಿ ಅಂದರೆ ನೀವು ಭೂಮಿ ಕೊಡಲ್ಲ ಅಂತೀರಿ. ಹಂಗಾದ್ರೆ ನೀವೇನಕ್ಕೆ ದೇಶನ ಆಳಬೇಕು? ನೀವೇನಕ್ಕೆ ರಾಜ್ಯಗಳನ್ನ ಆಳಬೇಕು? ಹೇಳ್ರಿ, ನೀವು ಉತ್ತರ ಕೊಡ್ರಿ ಜನರಿಗೆ. ನೀವೇನಕ್ಕೆ ಇವತ್ತು ನೀವೆಲ್ಲ ತೃಪ್ತ ಆತ್ಮಗಳನ್ನ ಸೇರಿಸ್ಕೊಂಡು ಇವತ್ತು ಒಟ್ಟಾಗಿ ನಾವು ಒಂದು ಚಿಹ್ನೆ ಮೇಲೆ ಹೋಗೋಣ ಅಂತ? ಯಾವ ಪುರುಷಾರ್ಥಕ್ಕೆ ರೀ? ಏನು ಕೆಲಸ ಮಾಡ್ಲಿಕ್ಕೆ ಹಂಗಾದ್ರೆ ನೀವು ಇವತ್ತು ನೀವು ರಾಜಕಾರಣ ಮಾಡೋದಕ್ಕೆ ಏನು ಕೊಟ್ಟಿದ್ದೀರಿ ಹೇಳಿ. ನೀವು ಯಾರೆಲ್ಲ ಹೊರಗಡೆಯಿಂದ ಬಂದಿದ್ದಾರೆ, ನಾನು ಆಗಲೇ ಹೇಳಿದ್ನಲ್ಲ, ಹೊರಗಡೆ ಬಾಂಗ್ಲಾದೇಶದಿಂದ ಒಂದಷ್ಟು ಹಂದಿಗಳು ಬಂದು ಇಲ್ಲಿ ಕಂಡು ಕಡೆ ಗೂಡುಗಳು ಮಾಡ್ಕೊಂಡಿದ್ದಾವ್ರಿ. ಇಲ್ಲಿ ಗೂಡುಗಳನ್ನ ಖಾಲಿ ಮಾಡಿಸಿ ಅವ್ರ ದೇಶಕ್ಕೆ ವಾಪಸ್ ಕಳಿಸ್ತೀವಿ ಅಂದರೆ ನೀವು ವಿರೋಧ ಮಾಡ್ಕೊಂಡು ಕೂತಿದ್ದೀರಲ್ರಿ. ಹೇಳಿ, ಹಂಗಾದ್ರೆ ಏನಕ್ಕೆ ಹಂಗಾದ್ರೆ ರಾಜಕಾರಣ ಮಾಡಬೇಕು ನೀವು ದಯವಿಟ್ಟು ಉತ್ತರ ಕೊಡಿ ಜನರಿಗೆ. ನೀವು ಆಮೇಲೆ ಒಂದಾಂಧ್ರ ಆಗಿ ಏನಾದರೂ, ನಾನು ಆಗಲೇ ಹೇಳಿದ್ನಲ್ವಾ, ನೀವು ಒಬ್ಬ ವ್ಯಕ್ತಿಯಾಗಿ ನರೇಂದ್ರ ಮೋದಿನ ಸೋಲಿಸ್ಬೋದು, ಆದರೆ BJPನ ಸೋಲ್ಸೋಕ್ಕೆ ಆಗೋದಿಲ್ಲ. ನೀವು ಸಿದ್ಧಾಂತದ ಮೇಲೆ ನಿಂತಿರೋ ಪಕ್ಷ ಅದು, ಹಂಗಾಗಿ ನೀವು ಸೋಲ್ಸೋಕ್ಕಾಗೋದಿಲ್ಲ. ಆ ಕಾರಣಕ್ಕೋಸ್ಕರ ಹೇಳಿ, ನಿಮ್ಮ ಸಿದ್ಧಾಂತ ಏನು ಹೇಳಿ. ನಿಮ್ಮ ಸಿದ್ಧಾಂತ ಏನು? ನಿಮ್ಮ ಸಿದ್ಧಾಂತ ಏನು? ಮುಸಲ್ಮಾನರ ಓಲೈಕೆ, ಆಮೇಲೆ ಕ್ರೈಸ್ತರ ಓಲೈಕೆ, ಮತಾಂಧರಿಗೆ ಸಪೋರ್ಟ್ ಮಾಡೋದು, ದೇಶದ್ರೋಹಿಗಳ ರಕ್ಷಣೆ, ಅಸಂವಿಧಾನಿಕವಾಗಿ ನಡ್ಕೊಳ್ಳೋದು, ಈ ದೇಶದಲ್ಲಿ ಯಾವೆಲ್ಲ ಸ್ವಾಯತ್ತ ಸಂಸ್ಥೆಗಳಿದೆ ಆ ಸಂಸ್ಥೆಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು, ಆಮೇಲೆ ಚುನಾವಣಾ ಆಯೋಗಗಳ ಮೇಲೆ, ಮತಯಂತ್ರಗಳ ಮೇಲೆ ನಿಮಗೆ ನಂಬಿಕೆ ಇಲ್ಲ. ಈ ದೇಶದಲ್ಲಿರೋ ಯಾವುದಾದ್ರೂ ವ್ಯವಸ್ಥೆನ ನೀವು ನಂಬ್ತೀರೇನ್ರಿ? ಹೇಳ್ರಿ ನೀವು. ಯಾವುದಾದ್ರೂ ಒಂದು ವ್ಯವಸ್ಥೆ, ಈ ದೇಶದ ನ್ಯಾಯಾಲಯಗಳ ಮೇಲೆ ನಿಮಗೆ ನಿಷ್ಠೆ ಇಲ್ಲ, ಭಕ್ತಿ ಇಲ್ಲ, ಭಯ ಇಲ್ಲ. ಹೇಳ್ರಿ, ಇವತ್ತು ನೀವು ಏನಿವತ್ತು ಮಮತಾ ಬ್ಯಾನರ್ಜಿಯವರು ಬಂದು ನಾವೆಲ್ಲ ಕೂಟ ಇದೇ ಮಮತಾ ಬ್ಯಾನರ್ಜಿಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ.
ನಿಮಗೆ ನಿಜವಾಗ್ಲೂ ನ್ಯಾಯಾಂಗದ ಮೇಲೆ ನಿಮಗೇನಾದರೂ ಒಂಚೂರು ಭಯಭಕ್ತಿ ಇದೆಯೇನ್ರಿ? ನಿಮಗೊಂಚೂರು ನಿಷ್ಠೆ ಇದೆಯೇನ್ರಿ? ನೀವೇನು ರೀ ಮಾಡಿದ್ರಿ? ನ್ಯಾಯಾಂಗದ ಅಧಿಕಾರಿಗಳು ನಿಮ್ಮ ರಾಜ್ಯಕ್ಕೆ ಬಂದ್ರಲ್ಲ ಈ SIR ಮಾಡೋವಾಗ ಏನು ರೀ ಮಾಡಿದ್ರಿ? ಅವ್ರನ್ನ ಗೃಹ ಬಂಧನದಲ್ಲಿ ಇಟ್ಟಿದ್ರಿ ನೀವು. ಇದನ್ನು ಪ್ರಜಾಪ್ರಭುತ್ವ ಅಂತ ಹೇಳಬೇಕೇನ್ರಿ? ನಾವೆಲ್ಲ ಡೆಮೋಕ್ರಸಿಲಿ ಇದ್ದೀವೇನ್ರಿ ನಾವು? ಖಂಡಿತ ಇಲ್ಲ ಕಣ್ರಿ, ಖಂಡಿತ ಇಲ್ಲ. ನಿಮ್ಮದೆಲ್ಲ ರಾಜಮನೆತನಗಳು, ಅಘೋಷಿತ ರಾಜಮನೆತನಗಳು. ಪ್ರಜಾಪ್ರಭುತ್ವದ ಹೆಸರಲ್ಲಿ ನೀವು ರಾಜಮನೆತನಗಳನ್ನ ಕಟ್ಕೊಂಡು ರಾಜ್ಯಗಳನ್ನ ಹಾಳಾಕೊಳ್ತಿದ್ದೀರಿ. ಮತ್ತು ಕಾಂಗ್ರೆಸ್ನವರು ಗಾಂಧಿ ಕುಟುಂಬದ ಹೆಸರಲ್ಲಿ ಈ ದೇಶನ ಹಾಳಾಕೊಟ್ಟಿದ್ದೀರಿ ಮತ್ತು ಆಳಿದ್ದೀರಿ ಕೂಡ. ಆ ಕಾರಣಕ್ಕೋಸ್ಕರ ಕಣ್ರಿ ಈ ದೇಶ ಇವತ್ತು ಈ ಪರಿಸ್ಥಿತಿನಲ್ಲಿ ಬಂದು ನಿಂತಿರೋದು. ನಿಜವಾಗ್ಲೂ ಡೆಮೋಕ್ರಸಿ ಇದೆಯೇನ್ರಿ ಈ ದೇಶದಲ್ಲಿ? ನನ್ನ ಕೇಳಿದ್ರೆ ಡೆಮೋಕ್ರಸಿ ಅನ್ನೋದೇ ಒಂದು ಜೋಕು. ಹೌದು, ಆ ಜೋಕ್ ಮಾಡಿದ್ದೆ ನಿಮ್ಮಂಥವ್ರು ಕಣ್ರಿ, ನಿಮ್ಮಂಥವ್ರು. ಡೆಮೋಕ್ರಸಿಗೆ ಒಂದು ಕಟ್ಟಳೆಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಆದರೆ ನೀವುಗಳು ಏನು ರೀ ಮಾಡ್ತಿದ್ದೀರಿ? ಅವನೊಬ್ಬ ಹೇಳ್ತಾನೆ, TMC ಸಂಸದ ಮಮತಾ ಬ್ಯಾನರ್ಜಿಯ ತಮ್ಮನ ಮಗ ಬೀದಿನಲ್ಲಿ ನಿಂತ್ಕೊಂಡು ಬಹಿರಂಗವಾಗಿ ಹೇಳ್ತಾನೆ ರೀ ಅವನು, ಮೈಕಿಟ್ಕೊಂಡು ಚುನಾವಣಾ ಪ್ರಚಾರದಲ್ಲಿ. ಮೇ 4ನೇ ತಾರೀಕು ಆದಮೇಲೆ ಅದು ಯಾವ ಡಿಲ್ಲಿ ದೊರೆಗಳು ಬಂದು ನಿಮ್ಮನ್ನು ಕಾಪಾಡ್ತಾರೋ ನಾನು ನೋಡ್ತೀನಿ ಅಂತ ಬಹಿರಂಗ ಸಭೆಯಲ್ಲಿ ಸಾರ್ವಜನಿಕರಿಗೆ ಎಚ್ಚರಿಕೆ ಕೊಡ್ತಾನೆ ರೀ. ಆ ಅಯೋಗ್ಯ ಇನ್ನೂ ಆರಾಮಾಗಿ ತಿರುಗಾಡ್ಕೊಂಡಿದ್ದಾನೆ ಕಣ್ರಿ, ಅವನ ಮೇಲೆ ಇನ್ನೂ ಕೇಸಿಲ್ಲ. ಇದ ಪ್ರಜಾಪ್ರಭುತ್ವ? ಇದ ಡೆಮೋಕ್ರಸಿನ? ಒಬ್ಬ ಸಾಮಾನ್ಯ ಜನ ಯಾಕೆ, ನಾನೇ ಹೇಳ್ತೀನಿ, ಈಗ ನಾನಿಲ್ಲಿ ಕೂತ್ಕೊಂಡು ಈ ವಿಡಿಯೋ ಮಾಡ್ತಿದ್ದೀನಿ ಅಂಥ ಒಂದು ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ನಾನು ಈ ವಿಡಿಯೋದಲ್ಲಿ ಕೊಟ್ಟು ಅದೇನಾದರೂ ಡೆಲಿಕಾಸ್ಟ್ ಆದರೆ ನನ್ನನ್ನು ನಾಳೆ ಬಿಡ್ತಾರೆ ರೀ ಪೊಲೀಸ್ನವರು? ಈ ದೇಶದ ಕಾನೂನು, ಇಲ್ಲಿನ ಡೆಮೋಕ್ರಸಿ ನಮ್ಮಂಥವ್ರಿಗೆ ಮಾತ್ರನ? ಯಾಕೆ ಆಳವ್ರಿಗಿಲ್ವಾ? ಒಂದು ಅರ್ಥ ಮಾಡ್ಕೊಳ್ಳಿ ಸೋನಿಯಾ ಮೇಡಮ್ ಅವರೇ, ಅಥವಾ ನಿಮ್ಮ ಜೊತೆನಲ್ಲಿ ಬರ್ತಿದ್ದಾರಲ್ಲ ನಿಮ್ಮ ಹತ್ತೃಪ್ತ ಆತ್ಮಗಳು, ಒಂದನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಶುರುವಾಗಿದೆ. ಏನು ಶುರುವಾಗಿದೆ? ಮಮತಾ ಬ್ಯಾನರ್ಜಿಯವರ ಸರ್ಕಾರದಲ್ಲಿ ಯಾರೆಲ್ಲ ಬ್ರೋಕರ್ಗಳಿದ್ರಲ್ಲ, ಬ್ರೋಕರ್ಗಳು ತಲೆಹಿಡ್ಕರು, ಇವತ್ತು ಅವರ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಸಾರ್ವಜನಿಕರು ಬಟ್ಟೆ ಬಿಚ್ಚಿ ಚಪ್ಪಲಿ ಹಾರ ಹಾಕಿ ಅದೇ ಚಪ್ಪಲಿ ತಗೊಂಡು ಹೊಡೆದು ಬೀಡಿನಲ್ಲಿ ಮೆರವಣಿಗೆ ಮಾಡ್ತಿದ್ದಾರೆ. ಖಂಡಿತ ಇದು ದೇಶದ ಯಾವ ರಾಜ್ಯದಲ್ಲಿ ಬೇಕಾದ್ರೂ ಶುರುವಾಗ್ಬೋದು. ಎಚ್ಚರ ಇರಲಿ. ನಿಮ್ಮ ಹಿಂಡಿ ಕೂಟಕ್ಕೆ ಹೇಳ್ತಿದ್ದೀನಿ, ಇದು ಎಚ್ಚರ ಇರಲಿ. ನಾನು ಆಗಲೇ ಹೇಳಿದ್ದೀನಿ, ನೀವು BJPನ ಸೋಲಿಸೋದಕ್ಕಲ್ಲ, ನರೇಂದ್ರ ಮೋದಿಯವ್ರನ್ನ ಸೋಲಿಸೋದಕ್ಕೆ ನೀವು ಏನು ಪ್ರಯತ್ನ ಬೇಕಾದರೂ ಮಾಡ್ಕೊಳ್ಳಿ. ಆದರೆ ಮೊದಲು ನಿಮ್ಮ ಉದ್ದೇಶ ಹೇಳಿ, ನಿಮ್ಮ ಸಿದ್ಧಾಂತನ ಹೇಳಿ, ಜನರ ಮುಂದೆ ಹೇಳಿ. ನಿಮ್ಮ ಏನು ಸಿದ್ಧಾಂತ ಅದನ್ನು ಹೇಳಿ ಜನರ ಮುಂದೆ, ಆವಾಗ ನಿಮಗೆ ಓಟ್ ಬೀಳ್ಬೋದು. ಆದರೆ ನೀವೆಲ್ಲ ಈಗ ಸೇರ್ಕೊಂಡು ಹೋಗ್ತಿದ್ದೀರಲ್ಲ, ಇದರಿಂದ ಯಾವ ಲಾಭವೂ ಆಗಲ್ಲ. ಯಾಕೆಂದರೆ ನೀವು ಸೇರಿಸ್ಕೊಂತಿರೋದು ಯಾರನ್ನ ಅಂದರೆ ಈಗಾಗಲೇ ಸೋತು ಸುಣ್ಣ ಆಗಿ ಅವ್ರ ಪಕ್ಷಕ್ಕೆ ಕಾರ್ಯಕರ್ತರೇ ಇಲ್ದಿರೋ ಅಂಥವ್ರನ್ನ ನೀವೆಲ್ಲ ಸೇರಿಸ್ಕೊಂತಿದ್ದೀರಿ. ಈಗ ನಿಮ್ಮ ಕಾಂಗ್ರೆಸ್ ಇನ್ನೇನು ಕೊಯ ಅಂತ 4 ಸ್ಟೇಟಲ್ಲಿ ಇದ್ದೀರಿ ನೀವು ಸರ್ಕಾರ ಮಾಡ್ಕೊಂಡು. ಅದು ಏನು ರಾಹುಲ್ ಗಾಂಧಿ ವರ್ಚಸ್ ಮೇಲೆ ಗೆದ್ದಿರೋದಾ? ಖಂಡಿತ ಅಲ್ಲ. ನಿಮ್ಮ ವರ್ಚಸ್ ಮೇಲೇನು ಗೆದ್ದಿಲ್ಲ. ಸ್ಥಳೀಯವಾಗಿ ನಿಮ್ಮಲ್ಲಿ ಇನ್ನೂ ಒಂದಷ್ಟು ರಾಜ್ಯಗಳಲ್ಲಿ ಸ್ಥಳೀಯವಾಗಿ ಒಂದಷ್ಟು ಜನ ನಾಯಕರಿದ್ದಾರೆ. ಒಂದು ಓಟನ್ನು ತೊಗೊಂಡು ಬರೋವಂಥ ಸಿದ್ದರಾಮಯ್ಯ ಅಂಥವ್ರು, DK ಶಿವಕುಮಾರ್ ಅಂಥವ್ರು, ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಇಂಥ ಕೆಲವು ನಾಯಕರಿದ್ದಾರೆ. ಅವ್ರ ಕಾರಣಕ್ಕೋಸ್ಕರ ನೀವು ಇಲ್ಲಿ ಗೆಲ್ತಿದ್ದೀರಿ, ಮತ್ತು ಪುಕ್ಕಟೆ ಭಾಗ್ಯಗಳು ಕೊಡ್ತಿದ್ದೀರಲ್ಲ, ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಒಂದು 3-4 ಸ್ಟೇಟಲ್ಲಿ ಗೆದ್ದಿರ್ಬೋದು. ಅಷ್ಟು ಬಿಟ್ಟರೆ ನೀವು ಲೋಕಸಭೆಯಲ್ಲಿ ಏನು ನಿಮ್ಮ ಪರ್ಫಾರ್ಮೆನ್ಸು? ಹೇಳ್ರಿ ರಾಹುಲ್ ಗಾಂಧಿ ಅವರೇ, ಏನು ನಿಮ್ಮ ಪರ್ಫಾರ್ಮೆನ್ಸು? ಮತ್ತು ನೀವು ಸೇರಿಸ್ಕೊಂತಿರೋದು ಯಾರನ್ರಿ? ಈಗ ಮಮತಾ ಬ್ಯಾನರ್ಜಿ ಎಷ್ಟಿದ್ದಾರೆ ಅವ್ರ ಹತ್ರ? ಅವ್ರ ಪಕ್ಷದ ಚಿಹ್ನೆನೇ ಇಲ್ಲ ಕಣ್ರಿ ಅವ್ರ ಹತ್ರ. ಅವ್ರ ಪಕ್ಷನೇ ಅವ್ರ ಕೈನಲ್ಲಿಲ್ಲ. ಯಾಕೆಂದರೆ ಗೆದ್ದಿದ್ದು 80 ಜನ MLAಗಳು. 80 ಜನ MLAಗಳಲ್ಲಿ 52 ಜನ ಅಂದರೆ 2/3 ಹೆಚ್ಚಿನ ಜನ ಈಗ ಆಲ್ರೆಡಿನೂ ಈಗ ನಮ್ಮದೇ ಪಕ್ಷ ಇದು, ಮಮತಾ ಬ್ಯಾನರ್ಜಿಗೂ ಈ ಪಕ್ಷಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು 28 ಸಂಸದರಿದ್ದರು. 28 ಸಂಸದರಲ್ಲಿ 20 ಜನ ಸಂಸದರು ಈಗಾಗಲೇ ಲೋಕಸಭಾ ಸ್ಪೀಕರು ಓಂ ಬಿರ್ಲಾ ಅವರಿಗೆ ಪತ್ರ ಕೊಟ್ಟಾಗಿದೆ. ನಮಗೂ ಮಮತಾ ಬ್ಯಾನರ್ಜಿಗೂ ಸಂಬಂಧ ಇಲ್ಲ, ನಾವು ಸಪ್ರೇಟಾಗಿದ್ದೀವಿ, ನಮ್ಮದೇ TMCಯ ಪಕ್ಷ ಏನೋ ಪಕ್ಷದ ಚಿಹ್ನೆ ಇದೆಯಲ್ಲ, ಆ ಚಿಹ್ನೆ ಇನ್ಮೇಲೆ ನಮ್ಮದೇ, ನಮಗೆ ಸಪ್ರೇಟಾಗಿ ಆಸನಗಳು ಕೊಡಿ ಅಂತ ಹೇಳ್ರಿ. ಮಮತಾ ಬ್ಯಾನರ್ಜಿ ಅವರೇ, ಯಾವ ಕಾರಣಕ್ಕೆ ಕಾಂಗ್ರೆಸ್ಗೆ ಹೋಗ್ತಿದ್ದೀರಿ? ಯಾರಿದ್ದಾರೆ ನಿಮ್ಮ ಜೊತೆಯಲ್ಲಿ? ಈಗ ನೆನ್ನೆ ಏನು ಸ್ಟೇಟ್ಮೆಂಟ್ ಇದೆ, ನಿಮ್ಮ ಉಚ್ಚಾಟಿತ ಒಬ್ಬ MLA 52 ಅಲ್ಲ 65 ಜನ MLAಗಳು ನಮ್ಮ ಜೊತೆಯಲ್ಲಿದ್ದಾರೆ ಅಂತ. ಅಲ್ಲೂ ಡೌನ್ಫಾಲ್ ಆಗ್ತಿದೆ ನಿಮ್ದು ಇನ್ನೂ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ಪರಿಸ್ಥಿತಿ ಏನೋ. ನೀವೀಗೇನು ವಿಲೀನ ಅಂತ ಹೇಳ್ತಿದ್ದೀರಿ.
ನಿಮ್ಮ ಹತ್ರ ಚಿಹ್ನೆನೇ ಇಲ್ಲ ರೀ. ವಿಲೀನ ಎಲ್ಲಿಂದ ಬಂತು? ಎಲ್ಲಿದೆ ಚಿಹ್ನೆ? ಅಲ್ಲಿ 65 ಜನ ಅವರಿದ್ದಾರೆ, ಇಲ್ಲಿ 20 ಜನ ಇವರಿದ್ದಾರೆ, ಎಂ ಪಿಗಳು 20 ಜನ. ಚಿಹ್ನೆ ಅವ್ರು ತೊಗೊಂಡು ಹೋಗಿದ್ದಾರೆ. ನಿಮ್ಮ ಹತ್ರ ಏನಿದೆ? ಚಿಹ್ನೆ ಇರಬೇಕು ನಿಮ್ಮ ಹತ್ರ. ಅದನ್ನೇನಾದರೂ ಸೋನಿಯಾ ಗಾಂಧಿ ಗಡ ಇಡ್ಬೋದು ನೀವು. ಯಾಕೆಂದರೆ ನಿಮ್ಮ ಅಸ್ತಿತ್ವನ ಉಳಿಸ್ಕೊಳ್ಳೋಕ್ಕೆ. ಚಿಹ್ನೆ ಅಂತೂ ನಿಮ್ಮ ಹತ್ರ ಇಲ್ಲ. ಯಾಕೆಂದರೆ 15 ವರ್ಷ ದೋಚಿ ಪಶ್ಚಿಮ ಬಂಗಾಳನ ಗುಡಿಸಿ ಗುಂಡಾಂತರ ಮಾಡಿ ಇಕ್ಕಿದಿರಲ್ಲ ಚಿನ್ನ ಬೆಳ್ಳಿ. ಮೋಸ್ಟ್ಲಿ ಅದನ್ನೇನಾದ್ರೂ ತಗೊಂಡೋಗಿ ಕೊಡ್ಬೋದು. ಚಿಹ್ನೆ ಅಂತೂ ಖಂಡಿತ ನಿಮ್ಮ ಹತ್ರ ಈಗಿಲ್ಲ ಅಲ್ವಾ? ಮಮತಾ ಮೇಡಮ್ ಅವರೇ, ಈಗ ನೀವು ಕಾಂಗ್ರೆಸ್ ಜೊತೆಯಲ್ಲಿ ಸೇರ್ಕೊಳ್ಳೋಕೆ ಹೋಗಿದ್ದೀರಿ. ನಿಮ್ಮ ಥರನೇ ದೇಶದ ಮೂಲೆ ರಾಜ್ಯಗಳಲ್ಲಿರೋ ಅತೃಪ್ತ ಆತ್ಮಗಳು ನೀವೆಲ್ಲ ಇನ್ನೂ ಗೊತ್ತಿಲ್ಲ, ಆಗಬಹುದು. ಯಾಕೆಂದರೆ ನೀವು ಕೂಡ ಪ್ರಯತ್ನ ಮಾಡ್ತಿದ್ದೀರಂತ ಗೊತ್ತು ನಮಗೆ. ಸೇರಿಸ್ಕೋಬೋದು. ಈಗ ನಿಮ್ಮ ಪ್ರಧಾನಮಂತ್ರಿ ಯಾರು? ನೀವೆಲ್ಲ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ಗಳೇ ಅಲ್ವಾ? ಅಲ್ಲ, ಹಿಂದೆ ನೀವು ಕೂಡ ಪ್ರಧಾನಮಂತ್ರಿ ಕ್ಯಾಂಡಿಡೇಟೇ. ಶರದ್ ಪವಾರು ಏನು ಅವರೇನು ಸಣ್ಣವ್ರೆ? ಅವರು ಪ್ರಧಾನಮಂತ್ರಿ ಕ್ಯಾಂಡಿಡೇಟೇ. ಇನ್ನು ನಿಮ್ಮ ಪಕ್ಷಕ್ಕೆ ಬರ್ತಿರೋರು ಅಖಿಲೇಶ್ ಯಾದವ್ ಏನು ಅವರೇನು ಸಣ್ಣದವ್ರೆ? ಯಾರು ಪ್ರಧಾನಮಂತ್ರಿ ಕ್ಯಾಂಡಿಡೇಟು? ಇಲ್ಲ ರಾಹುಲ್ ಗಾಂಧಿನ ಮಾಡ್ತೀರೇ? ನೀವು ರಾಹುಲ್ ಗಾಂಧಿನೇ ಮಾಡೋದಾದರೆ ಹೇಳಿ. ಅವ್ರು ಹೊರಗಡೆ ದೇಶದಲ್ಲಿ ಹೋಗಿ ಸಂವಿಧಾನಕ್ಕೆ ಅವಹೇಳನ ಆಗೋ ರೀತಿಯಲ್ಲಿ ಮಾತಾಡ್ತಾರೆ. ಈ ದೇಶಕ್ಕೆ ಅಪಚಾರ ಆಗೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾರೆ. ಈ ದೇಶಕ್ಕೆ ಜಾರ್ಜ್ ಸೊರಾಸ್ ಅಂತ ಒಬ್ಬ ಅಯೋಗ್ಯ ಇದ್ದಾನಲ್ಲ, ಪ್ರತಿದಿನ ಅವನು ಕೂತ್ರು ನಿಂತರು ಮಲಗಿದ್ರೂ ಕೂಡ ಭಾರತನ ಹಾಳು ಮಾಡಬೇಕು ಅಂತಲೇ ಚಿಂತೆ ಇಟ್ಕೊಂಡಿದ್ದಾನಲ್ಲ ಅಂತ ಜಾರ್ಜ್ ಸೊರಾಸ್ ಜೊತೆನಲ್ವ ಇವ್ರು ಮೀಟಿಂಗ್ಗಳು ಮಾಡ್ತಾರಲ್ಲ. ಹಂಗಾದ್ರೆ ನೀವು ಅವ್ರನ್ನ ಒಪ್ಕೋತೀರ ಈ ದೇಶದ ಪ್ರಧಾನಮಂತ್ರಿ ಆಗಲಿ ಅಂತ? ಉತ್ತರ ಕೊಡಿ ಮಮತಾ ಬ್ಯಾನರ್ಜಿ ಅವರೇ. ಮತ್ತು ನಿಮ್ಮದೀಗೇನು ನಿಮ್ಮ ಪಕ್ಷದ ಅಸ್ತಿತ್ವ ಹೋಗ್ಬಿಟ್ಟಿದೆಯಲ್ಲ ನೋಡಿ, ಅದನ್ನೇನಾದರೂ ಉಳಿಸ್ಕೊಳ್ಳೋಕ್ಕಾಗುತ್ತಾ ಅಂತ ನೋಡಿ. ಆಮೇಲೆ ನೀವೇನೋ ಮಾಡಿರಂತೆ BJPಗೆ, ಆಮೇಲೆ ನರೇಂದ್ರ ಮೋದಿ ಅವರಿಗೆ ನಿಮ್ಮ ಕೈನಲ್ಲಿ ಏನಾಗುತ್ತೋ ಮಾಡಿರಂತೆ. ಯಾಕೆಂದರೆ ನೀವು ನಿಮ್ಮ ನಡವಳಿಕೆಗಳು ಮತ್ತು ನಿಮ್ಮ ರಾಜನೀತಿ ಇದೆಯಲ್ಲ, ಜನ ನೋಡಿದ್ದಾರೆ 15 ವರ್ಷ. ಜನರಿಗೆ ಸಾಕಾಗಿದೆ. ಖಂಡಿತ ನಿಮ್ಮ ಕೈನಲ್ಲಿ ಇನ್ನೇನು ಆಗಲ್ಲ. ಯಾಕೆಂದರೆ ನಿಮ್ಮ ಏನು ಪಶ್ಚಿಮ ಬಂಗಾಳದ ರಾಜಕೀಯ ಇತಿಹಾಸ ಇದೆಯಲ್ಲ, ಅದನ್ನ ತೊಗೊಳ್ಳಿ. ಒಂದೊಂದೇ ಚುನಾವಣೆ ಸೋತರೆ ಸಾಕು, ನಾಮಾವಶೇಷ. ಯಾಕೆಂದರೆ ಒಂದು 30-35 ವರ್ಷ ಪಶ್ಚಿಮ ಬಂಗಾಳನ ಆಳಿದ್ರಲ್ಲ ಗೂಂಡಾ ಕಮ್ಯುನಿಸ್ಟ್ರು. ಏನಾದರೂ ಅವರು ನಿಮಗೆ ಗೊತ್ತಲ್ಲ, ನೀವೇ ತುಳಿದು ಬಂಡೆ ಹೇಳಿದ್ರಲ್ಲ. ಈಗ ನಿಮ್ಮದೇನಾಗಿದೆ? 15 ವರ್ಷಕ್ಕೆ ನೀವೇನಾದ್ರಿ ಈಗ? ನಿಮ್ಮ ಪಕ್ಷದ ಅಸ್ತಿತ್ವ ಅಲ್ಲ ರೀ, ನಿಮ್ಮ ಅಸ್ತಿತ್ವನೇ ಇಲ್ಲ ಅಲ್ಲಿ. ನಿಮ್ಮ ಮುಂದೆ 4 ಜನ ಇಲ್ಲ ನಿಮ್ಮ ಮುಂದೆ ಹೋರಾಡೋಕ್ಕೆ. ಈಗ ಆ ಪರಿಸ್ಥಿತಿನಲ್ಲಿ ಬಂದು ನಿಂತಿದ್ದೀರಿ. ಇದೆ ಅಲ್ವಾ? ಇತಿಹಾಸದಲ್ಲಿ ಕೂಡ ಇಂಥ ಉದಾಹರಣೆಗಳಿದೆ ರೀ ಬೇಕಾದಷ್ಟು. ಮಮತಾ ಬ್ಯಾನರ್ಜಿ ಅವರೇ, ಇತಿಹಾಸದಲ್ಲಿ ಕೂಡ ಇದೆ. ನಿಮಗೇನು ಹೊಸದೇನಲ್ಲ. ಬಟ್ ನಿಮ್ಮ ಪರಿಸ್ಥಿತಿ ಬಗ್ಗೆ ನಾನು ಹೇಳ್ತಿದ್ದೀನಿ. ನಿಮ್ಮ ಆ ಅಹಂ ಇತ್ತಲ್ಲ, ಆ ದುರಹಂಕಾರ ಇತ್ತಲ್ಲ, ಅದನ್ನು ಹೇಳ್ತಿರೋದು. ಭಗವಂತ ಎಲ್ರಿಗೂ ಎಲ್ಲನೂ ಕೊಡ್ತಾನೆ, ಕೊಟ್ಟು ನೋಡ್ತಾನೆ ರೀ. ಕೊಟ್ಟವನು ಹೆಂಗೆ ಉಳಿಸ್ಕೊತಾನೆ ಅನ್ನೋದನ್ನು ನೋಡ್ತಾನೆ. ಅದೇ ನಿಮ್ಮ ಜೀವನದಲ್ಲೂ ನಡೀತು. ನಿಮಗೆ ಭಗವಂತ ಎಲ್ಲ ಕೊಟ್ಟ, ಆದರೆ ನೀವು ಮಾಡಿದ್ದೇನು ರೀ? ದೇವಸ್ಥಾನಗಳಿಗೆ ಬೀಗ ಹಾಕ್ಸಿದ್ರಿ. ದೇವಸ್ಥಾನಗಳನ್ನ ನಿಮಗೆ ಪಕ್ಷದ ಕಚೇರಿಗಳನ್ನ ಮಾಡ್ಕೊಂಡ್ರಿ ರೀ. ಮಕ್ಕಳು ಓದೋ ಸ್ಕೂಲುಗಳು ನಿಮ್ಮ ಗೂಂಡಾಗಳು ರಿಯಲ್ ಎಸ್ಟೇಟ್ ಆಫೀಸ್ಗಳು ಮಾಡ್ಕೊಂಡ್ರಿ ನೀವು. ಹೌದು, ನಿಮ್ಮ ಪಕ್ಷದ ಹೆಸರಲ್ಲಿ, ಪಕ್ಷದ ಕಾರ್ಯಕರ್ತರ ಹೆಸರಲ್ಲಿ ಸರ್ಕಾರಿ ಶಾಲೆಗಳನ್ನ ನಿಮ್ಮ ಪಕ್ಷದ ಗೂಂಡಾಗಳು ರಿಯಲ್ ಎಸ್ಟೇಟ್ ಮಾಡಿ ಹಾಕಿದ್ರಲ್ರಿ ನೀವು. ಅದ್ರ ಪರಿಣಾಮ ಕಂಡ್ರಿ ಮಮತಾ ಬ್ಯಾನರ್ಜಿ ಅವರೇ. ಅದ್ರ ಪರಿಣಾಮ ಇದು. ಈಗ ಕಾಂಗ್ರೆಸ್ ನಿಮಗಿಂತ ಹೊರತಾಗಿ ಏನು ದೇಶನೇನು ಆಳಿಲ್ಲ, ನಿಮಗಿಂತ ಕೆಟ್ಟದಾಗಿ ಅವ್ರು ಆಳಿದ್ದಾರೆ. ಅದಕ್ಕೋಸ್ಕರ ಇದು ಈ ಪರಿಸ್ಥಿತಿ ತಿಳ್ಕೊಳ್ಳಿ. ಆದರೆ ನೀವೇನಿಗೆ ಮಾಡಕೊಟ್ಟಿದ್ದೀರಲ್ವಾ, ನಿಮ್ಮ ಭ್ರಷ್ಟಕೂಟ, ದೇಶದ್ರೋಹಿಗಳ ಕೂಟ, ಧರ್ಮದ್ರೋಹಿಗಳ ಕೂಟ ಮಾಡಕೊಟ್ಟಿದ್ದೀರಲ್ಲ, ನೀವು ಮಾಡಕೊಟ್ಟಿರೋದಕ್ಕೆ ನಿಮಗೆ ಶುಭಾಶಯಗಳು. ಪ್ರಯತ್ನ ಮಾಡಿ. ಏನೋ ನಿಮಗೆ ಫಲ ಅಂತೂ ಸಿಗೋದಿಲ್ಲ, ಅದಕ್ಕೆ ಶುಭಾಶಯಗಳು ಹೇಳ್ತಿದ್ದೀನಿ. ನಿಮಗೆ ಅಭಿನಂದನೆಗಳು ಹೇಳೋದ್ರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.